ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ಆಲ್ಮೋಸ್ಟ್ 10 ಡೇಸ್ ಗ್ಯಾಪ್ ಆದ್ಮೇಲೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ದೇವಸ್ಥಾನದ ಸಲುವಾಗಿ ಬಂದಿಲ್ಲ. ಇಲ್ಲಿ ನಡೀತಾ ಇರುವಂತಹ ವರ್ಷಕ್ಕೊಮ್ಮೆ ಏನ್ ಜಾತ್ರೆ ನಡೆಯುತ್ತೆ, ಅದರಲ್ಲೂ ದನಗಳ ಜಾತ್ರೆ, ಆ ಒಂದು ಜಾತ್ರೆನ ನಿಮ್ಗೂ ತೋರ್ಸಕ್ಕೆ ಅಂತ ಹೇಳಿ ಬಂದಿದ್ದೀನಿ. ತುಂಬಾ ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಸ್ಟಾರ್ಟ್ ಆಗಿರೋಂಥದ್ದು. ನಾನ್ ಬಂದಿರೋದು 25ನೇ ತಾರೀಕು ಅಂದ್ರೆ ಕ್ರಿಸ್ಮಸ್ ದಿನ. ನಾಳೆ ಒಂದು ದಿನ ಇರುತ್ತೆ, 20ರಿಂದ 26ನೇ ತಾರೀಕುವರೆಗೂ. ಅದಾದ್ಮೇಲೆ ಜನವರಿ 5ನೇ ತಾರೀಕು ಜಾತ್ರೆ ಕೂಡ ನಡೆಯುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಜೋರಾಗಿ. ಸೊ ಅದಕ್ಕೂ ಮುಂಚೆ ಈ ದನದ ಜಾತ್ರೆ ನಡೆಯುತ್ತೆ. ಇಲ್ಲಿ ಫಸ್ಟ್ ಪೆಂಡಾಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಸುಮಾರು 10 ಜೋಡಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಜೊತೆಗೆ ಮಾರಾಟ ಕೂಡ ಮಾಡ್ತಾರಂತೆ. ಆಲ್ಮೋಸ್ಟ್ ಇಲ್ಲಿಗೆ ಬರೋದೆಲ್ಲ ಒಂದ್ ಕಡೆ ಪ್ರದರ್ಶನ, ಮತ್ತೊಂದ್ ಕಡೆ ಮಾರಾಟ, ಎರಡರ ಸಲುವಾಗೂ ಇರುತ್ತೆ. ನೋಡೋಣ ಬನ್ನಿ. ಇವತ್ತು ನಾವು ಊಟ ಮಾಡ್ತಿರೋಂಥದ್ದು ಆರಾಮಾಗಿ ನೆಲೆಸಿರುವಂತಹ ಬೆಂಗಳೂರಿನ ಕಟ್ಟದವ್ರು ಯಾರು ಹೇಳಿ? ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರನ್ನ ಸ್ಟಾರ್ಟಿಂಗ್ ಅಲ್ಲೇ ಇಟ್ಟಿದ್ದಾರೆ. ಸೊ ದೊಡ್ಡದೊಂದು ಮೂರ್ತಿ ಇದೆ. ಒಳಗಡೆ ಹಸುಗಳನ್ನ ಅಂದ್ರೆ ಎತ್ತುಗಳನ್ನ ಇಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಎಲ್ಲ ಫುಲ್ ಶಾರ್ಪ್ ಕೊಂಬುಗಳು. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಪ್ರದರ್ಶನಕ್ಕೇನೆ ಅನ್ಸುತ್ತೆ. ಇಲ್ಲ, ಪ್ರದರ್ಶನ ಮತ್ತೆ ಮಾರಾಟ ಎರಡೂ ನಡೀತಾ ಇದೆ. ಇಲ್ಲಿರೋದೆಲ್ಲ ವಿಶೇಷ ಪ್ರದರ್ಶನ ಮಾತ್ರ. ಎಲ್ಲ ಒಂದೇ ತರ ಇದೆ ಅಲ್ಲ? ಎಲ್ಲ ಏನ್ ಹಳ್ಳಿಕಾರೇನಾ? ಸೊ ಎಂಟ್ರೆನ್ಸಿಗೆ ಬಂದೀವಿ. ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ದೊಡ್ಡದೆರಡು ಹೋರಿಗಳು ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ಗೊತ್ತಾಗದು ಹಳ್ಳಿ ಕಾರ್ ಅಂತ ಹೇಳಿ. ಬಟ್ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ? ನಾರ್ಮಲ್ ಆಗಿ ಹಸುಗಳದ್ದು ಎಲ್ಲೇ ಒಂದ್ ಕಡೆ ಮೇಳ ಏನಾರು ಆಯ್ತು ಅಂತ ಹೇಳಿದ್ರೆ ಹಳ್ಳಿ ಕಾರ್ ಬಂದಿರುತ್ತೆ, ಅದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ಪೆಷಾಲಿಟಿ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಣ್ಣ, ನಿಮ್ ಹೆಸರು? ಆದರ್ಶ್ ಅಂತ. ಆದರ್ಶ್ ಅಂತ. ನಿಮ್ದೇನಾ ಇದೆಲ್ಲ ಪೂರ್ತಿ? ಎಷ್ಟು ಜೋಡಿ ಇಟ್ಟಿದ್ದೀರಿ? 10 ಜೋಡಿ. 10 ಜೋಡಿ. ಇದೆರಡು ಏನ್ ಸ್ಪೆಷಲ್? ಇದು ಉದ್ದ ನೀವೇ ನೋಡ್ಬೋದು, 6 ಅಡಿ 6.5 ಅಡಿ ಬರ್ತವೆ. ಆನೆಗಳ ತರ ಸಾಕಿದ್ದೀರಾ? ಆಮೇಲೆ ಇಷ್ಟುದ್ದಪ್ಪನ್ನ ಎತ್ತು ಎಲ್ಲಾ ಕಟ್ಟಿರೋ ಎತ್ತೆಲ್ಲ ಇಷ್ಟುದ್ದಪ್ಪನ್ನ ಎತ್ತು ಆಗಲ್ಲ ಮೇಡಮ್. ಯಾವ ಒಂದೊಂದ್ ಎತ್ತು ಆಗ್ತವೆ, ಅದ್ರಲ್ಲಿ ನಮ್ಮವು ಒಂದ್ ಜೊತೆ. ಓಕೆ. ಇದನ್ನೇನ್ ಮಾರಕ ಏನು ನಿಮ್ದು ಅಂತ? ಬಂದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಜಾಸ್ತಿ ಶೋಕಿಗೆನೆ ಕೊಡ್ಬಾರ್ದು ಅಂತ ಲೆಕ್ಕಾಚಾರದಕ್ಕೆ ಇಟ್ಕೊಂಡಿರೋದು. ಅಣ್ಣ, ಲಕ್ಷ ಗಟ್ಲೆ ಹಾಕ್ಬೇಕು ಇವಕ್ಕೆ ಇರ್ಬೇಕು ಅಂದ್ರೆ. ಅದ್ರ ಮೇಲೆ ಏನಕ್ಕೆ ಶೋಕಿ ಅಂತ? ಅದೇನಾ ಮೇಡಮ್, ಬೇರೆಯವ್ರಿಗೆಲ್ಲ ಬೇರೆ ತರ ಕ್ರೇಜ್, ನಮ್ಗೆ ಅದೇನು ಹೆಚ್ಚಾಕೋದ್ರ ಮೇಲೆ ಕ್ರೇಜ್. ಎಲ್ಲದನ್ನು ನೀವು ಶೋಕಿಗೆ ಅಂತಾನೆ ಇಟ್ಕೊಂಡಿದ್ದೀರಾ? ಆದ್ರೆ ಮನೆಗೆ ಹೌದು ಮೇಡಮ್. ಕೆಲಸ ಮಾಡುತ್ತಾ? ಯಾವ್ದ್ರಲ್ಲಿ ಕೆಲಸ ಮಾಡ್ಸಲ್ಲ, ಏನು ಕೆಲಸ ಮಾಡಲ್ಲ, ಸುಮ್ನೆ ಅವ್ನ್ ಸಾಕೊಂಡು ಹೋಗೋದು. ಹೆಸರಿಟ್ಟಿದ್ದೀರಾ? ಇದಕ್ಕೇನು ಇಟ್ಟಿಲ್ಲ, ಏನು ಹೆಸರಿಟ್ಟಿಲ್ಲ. ಎಲ್ಲ ಕಡೆ ಈ ಮೂಗ್ದಾರ ಹಾಕ್ತಾರೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ. ಹೊಟ್ಟೆಗೊಂದು ಹಗ್ಗ ಕಟ್ಟಿದಿರಾ, ಏನದು ಮೇಡಮ್? ಇದು ದೃಷ್ಟಿಗೆ ಕಟ್ಟೋದು. ದೃಷ್ಟಿಗೆ? ಇಲ್ಲಿ ಜಾತ್ರೆಯಲ್ಲಿ ಮಾತ್ರ ಕಟ್ಟೋದು, ಮನೇಲಿ ಹೋದ್ರೆ ಕಟ್ಟಲ್ಲ. ಕಾಲ್ಗೂ ಕಟ್ತಾರೆ, ಮತ್ತೆ ನೋಡ್ರಿ ಇದು ಹಾಕ್ತಾರೆ ದೃಷ್ಟಿಗೆ, ಕಣ್ ಬೀಳ್ಬಾರ್ದು ಅಂದ್ಬಿಟ್ಟು. ಇದು ದಪ್ಪ, ಇದು ಕಾಣಲ್ವಲ್ಲ, ಇದು ದೊಡ್ಡದಾಗ್ ಕಾಣುತ್ತೆ, ದೃಷ್ಟಿಗೆ ಅಂತ ಹಾಕೋದೈತಿ. ಏನ್ ರಂಗೋಲಿ ಎಲ್ಲ ಬಿಡಿಸಿದಿರಲ್ಲ? ಇಲ್ಲ ಮೇಡಮ್, ಇದು ಬಟ್ಟು ಮಕ್ಕಕ್ಕೆ ಮಾರ್ಕರಲ್ಲಿ ಇದು ಇಕ್ಕದೇನೆ ಚಂದ. ನೋಡಿ ಈಗ ಇದು ಹೆಂಗ್ ಕಾಣಿಸ್ತಾ ಇದೆ, ಮುಚ್ಚಿದ್ರೆ ನೋಡಿ ಆನೆ ಎಲ್ಲ ಒಂಥರ ಆ ತರ. ಅದು ಚೆನ್ನಾಗ್ ಕಾಣ್ಬೇಕು ಅಂತ. ಇದೇನ್ ದೃಷ್ಟಿ ಬೊಟ್ಟ? ದೃಷ್ಟಿ ಬೊಟ್ಟು ಹಿಂಗೆಲ್ಲ ಇಡ್ತೀರಾ ಅಂತ ಇವತ್ತೇ ಗೊತ್ತಾಗಿದ್ದು. ಎಷ್ಟು ಕೆಜಿ ಬರುತ್ತಣ್ಣ ಇದೆಲ್ಲ? ಒಳ್ಳೆ ಆನೆ ಸೈಜ್ ಅಲ್ಲಿ ಇದೆ. ತುಂಬಾ ತೂಕ ಬರುತ್ತೆ ಅನ್ಸುತ್ತಲ್ಲ? ಟನ್ ಮೇಲೆ ಬರುತ್ತಾ? ಗಾಡಿ ಎಲ್ಲ ಎಳೆಯೋದೇ ಇಲ್ಲ ಮೇಡಮ್. ಈಗ ಮನೆ ಹತ್ರ ಯಾರು ಬಂತು ಅಂತ ಅಂದ್ರೂ ನೋಡ್ಬೋದಾ? ಅಲ್ಲೂ ಹಿಂಗ್ ಪರ್ಮಿಷನ್ ಕೊಡ್ತೀರಾ? ಯಾವ ನಿಮ್ದು? ವಿಜಯಪುರ. ಓಕೆ. ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಬಂದು ಭಾನುವಾರ ಮೊನ್ನೆ ಮೆರವಣಿಗೆ ಮಾಡಿದ್ರು, ಭಾರಿ ಜೋರಾಗಿತ್ತು. ಓಕೆ. ಅಂದ್ರೆ ಸ್ಟಾರ್ಟ್ ಆಗಿದ್ದು ಫ್ರೈಡೇ ಇಂದ. 20ನೇ ತಾರೀಕಿಂದ 22 ಮೆರವಣಿಗೆ ಇತ್ತು. ಅವತ್ತು ಸುಮಾರು ಒಂದು 10,000 ಜನ ಊಟ ತಿನ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅನ್ನದಾನನು ಮಾಡಿದ್ವಿ, ಮೆರವಣಿಗೆ ಮಾಡಿದ್ದು ಬೆಳಗ್ಗೆಯಿಂದ ಸಾಯಂಕಾಲ. ಎಲ್ಲಿ ನಾವು ಇನ್ವೈಟ್ ಮಾಡಿದ್ವಿ ಯೂಟ್ಯೂಬ್ ಚಾನಲ್ ಅನ್ನೇ, ಸುಮಾರು ಬಳ್ಳಾರಿ, ಕೊಪ್ಪಳ ಈ ಕಡೆಯಿಂದೆಲ್ಲ 1000 ಜನ ಬಂದಿದ್ರು. ನಮ್ ತಾತ ಅವ್ರ ಅಭಿಮಾನಿಗಳು ಬಂದಿದ್ರು. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದೀರಿ? ನಾವು ಸುಮಾರು 40-50 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. 40-50 ವರ್ಷದಿಂದ? ನೀವು ನಿಮಗ್ ಬುದ್ಧಿ ಬಂದಾಗಿಂದನೂ ಇದೆ? ಇಲ್ಲ ಮೇಡಮ್, ನಾನು 4-5 ವರ್ಷದಿಂದ ಇದು ಮಾಡಿದ್ದು. ಫಸ್ಟ್ ನಮ್ ತಾತ ಅವರಿಂದ ನಮ್ಮ ಅಪ್ಪ ಅವ್ರಿಗೆ ಬಂತು, ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ 5-6 ಇಯರ್ಸ್ ಇಂದ
ಮುಳುಗೋಗ್ಬಿಟ್ಟಿದ್ವಿ. ಓಕೆ, ನಿಮ್ದು ಕೆಲಸ ಏನ್ ಕೆಲಸ ನಾವು ರಿಯಲ್ ಮಾಡ್ತೀರಿ? ಎಸ್ಟೇಟ್ ಮಾಡೋದು. ರಿಯಲ್ ಎಸ್ಟೇಟ್ ಮಾಡ್ತೀರಿ. ಕೃಷಿ ಈಗ ಹಸುಗಳನ್ನೆಲ್ಲ ನೋಡಿದವರೆಲ್ಲ ಸಾಮಾನ್ಯವಾಗಿ ಕೃಷಿಕರೇ ಈ ತರ ಸಾಕೋದು ಕ್ರೇಜ್ ಇರೋದು ಅಂತಾರೆ. ಕೃಷಿ ಮಾಡಲ್ವಾ ಮೇಡಮ್? ಇಲ್ಲ, ನಾವು ನಮ್ ಚಿಕ್ಕಪ್ಪ ಅವರೆಲ್ಲ ಮಾಡ್ತಾರೆ, ಅವಾಗ ಕೃಷಿ ಎಲ್ಲ ಮಾಡ್ತಾರೆ. ಬಟ್ ನಾವೇನಂದ್ರೆ ಅದು ಮಾಡ್ತೀವಿ, ಇದು ಶೋಕಿಗೋಸ್ಕರ ಸಾಕ್ತೀವಿ. ಓಕೆ, 5 ಜೊತೆ 6 ಜೊತೆ ಮನೇಲಿ ಇದ್ದೇ ಇರುತ್ತೆ, ಯಾವಾಗ ಟೈಮ್ ಇದೆ. ಇರ್ಲೇಬೇಕು ನಾವು. ಇದಕ್ಕೆ ಎಷ್ಟು ವರ್ಷ ಆಗಿದೆ ಈಗ? ಇದಕ್ಕೆ ಒಂದು 6 ರಿಂದ 7 ವರ್ಷ ಆಗಿದೆ ಅಷ್ಟೇ. 6-7 ವರ್ಷದ ಅಷ್ಟೇ ಮೇಡಮ್. ದೇವ್ರಾಣೆ. ಹೌದು ಮೇಡಮ್. ನಮ್ ಕಡೆ ಎಲ್ಲ 6-7 ವರ್ಷದ್ದು ಅಂತ ಅಂದ್ರೆ ಅದು ಇಲ್ಲ ಮೇಡಮ್, ಹಸುಗಳಿಗೆಲ್ಲ ನಾವು ನಿಮ್ಗೆ ಗೊತ್ತಾಗಲ್ಲ, ಇದು ಎತ್ತಂಗಿದೆ, ಇಷ್ಟು ದಪ್ಪ. ಇದ್ರಲ್ಲೂ ಹಲ್ಲು ನೋಡ್ಬಿಟ್ಟು ಕಂಡು ಹಿಡಿಬಹುದಾ? ಹೌದು ಮೇಡಮ್. ಇದು ನೋಡಿ, ಇದು ಹಾ ಫುಲ್ ಮಿಲ್ಕ್ ಟೀತ್ ಇರುತ್ತೆ. ಹಾ ಇದು 2 ಹಲ್ಲು ಬಿದ್ರೆ ಹಾ 2 ಹಲ್ಲು ಅಂತಾರೆ. ಇದೆಲ್ಲ ಚಿಕ್ಕದಾಗೆ ಇರುತ್ತೆ. ಈ ಮಕ್ಕಳಿಗೆಲ್ಲ ಯಾವ ತರ ಒಂದೊಂದೇ ಬೀಳ್ತಾ ಇರುತ್ತೆ. ಬಿದ್ದು ಹುಟ್ಟುತ್ತೆ. ಆಮೇಲೆ ಇದು ಬಿದ್ರೆ 4 ಹಲ್ಲು ಅಂತಾರೆ. ಇದು ಬಿದ್ರೆ 6 ಹಲ್ಲು ಅಂತಾರೆ. ಈ 4 ಹಲ್ಲು ಬಿದ್ದು ಹುಟ್ಟವಲ್ಲ, ಇದು ಕಡೆ ಆ ತರ. ಈಗ ಇದಕ್ಕೆಲ್ಲ ಏನ್ ಖರ್ಚು ಮಾಡ್ತೀರಿ? ಅಂದ್ರೆ ತಿಂಗಳಿಗೆ ಎಷ್ಟು ಖರ್ಚು ಆಗುತ್ತೆ? ಏನೇನ್ ತಿನ್ನಿಸ್ತೀರಿ? ಮೇಡಮ್, ನಾವು ತಿಂಗಳಿಗೆ ಅದು ಎಲ್ಲ ಒಂದು 5-10 ಜೊತೆ ಘಾಟಿಗೆ ಮುಂಚೆ ಆದ್ರೆ ಒಂದು 2-2.5 ಲಕ್ಷ 3 ಲಕ್ಷ ಖರ್ಚು ಬರುತ್ತೆ ಮೇಡಮ್ ತಿಂಗಳಿಗೆ. ಬೆಳಗ್ಗೆ ದಿನ ಇವಕ್ಕೆ 2.5 ಲೀಟರ್ ಒಂದೊಂದಕ್ಕೆ ಕೊಡ್ತೀವಿ. ಇವಕ್ಕೆ ಹಾಲು, ಹೋರಿಗೆ ಮತ್ತೆ ಹಾಲು ಕೊಡ್ತೀರಾ? ಇಲ್ಲ ಅಂದ್ರೆ ಹಿಂಗೆಲ್ಲ ಬರಲ್ಲ ಮೇಡಮ್. ಹಾಲು ಕೊಟ್ರೆ ಈ ತರ ಎಲ್ಲ ಬೆಳೆಯೋದು, ಈ ಕಲರ್ ಅಂದ್ರೆ ಈ ಸಾಫ್ಟ್ನೆಸ್ ಇದು ಎಲ್ಲ. ಹೌದು ಮೇಡಮ್. ಇಷ್ಟು ಕ್ಲೀನ್ ಆಗಿ ಹೆಂಗ್ ಮೇಂಟೈನ್ ಮಾಡ್ತೀರಿ? ಇಲ್ಲ ಮೇಡಮ್, ಹಿಂಗೆ ಕ್ಲೀನ್ ಆಗಿದ್ರೇನೆ, ಎಲ್ಲಾ ಹಸು ಅವು ಎಲ್ಲ ಗಲೀಜಾಗಿದ್ರೇನೆ. ಇದು ಗಲೀಜ್ ಅಂದ್ರೆ ಆಗಲ್ಲ, ಸೂಕ್ಷ್ಮ ಜಾಸ್ತಿ. ಈ ಮಕ್ಕಳು ಅದಕ್ಕೆ ಇಷ್ಟ ಆಗಲ್ಲ ಗಲೀಜ್ ಅಂದ್ರೆ. ಅದಕ್ಕೆ ಗಲೀಜ್ ಅಂದ್ರೆ ಇಷ್ಟ ಆಗಲ್ಲ. ಕ್ಲೀನ್ ಆಗಿರ್ಬೇಕು, ಅದಕ್ಕೆ ಫುಲ್ ನೀಟ್ ಆಗಿರುತ್ತದು. ಗಲೀಜೆಲ್ಲ ಆದ್ರೆ ಅದಕ್ಕೆ ಒಗ್ಗಲ್ಲ. ಯಾವಾಗ ಅನ್ಸಿದ್ಯಾ, ಬೇಜಾರಾಗಿದ್ಯಾ, ಬಿಡು ಇದಕ್ಕೆ ಯಾರು ಬೇಜಾರಾಗಿದೆ, ನಾವು ಇಷ್ಟೊತ್ತೆ ಮಾಡ್ಬೇಕು ತಿಂಗಳಗಟ್ಲೆ ಅಂತ? ನಾವು ಬೇರೆದ್ರಲ್ಲಿ ಕ್ರೇಜ್ ಹೋಗೋದೇ ಇಲ್ಲ, ನಮ್ ಕ್ರೇಜ್ ಎಲ್ಲ ಇಲ್ಲೇ ಇರೋದಲ್ಲ. ವರ್ಷ 9 ಕಾಲ ಒಂದ್ ವರ್ಷದಿಂದ ಸಾಕ್ತಿವಿ ಇದೊಂದ್ ಜಾತ್ರೆಗೋಸ್ಕರ. ವರ್ಷ 9 ಕಾಲ ಸಾಕಿ ಈಗ ಜಾತ್ರೆಯಲ್ಲಿ ನಮ್ಗೆ ಹಬ್ಬ ಇದ್ದಂಗೆ. ಒಂದ್ ವಾರ ಬಂದು ಈಗ ನೀವ ನೋಡ್ಬೋದು, ರೈತರೆಲ್ಲ ಬಂದು ಒಂಥರ ಮಜಾ. ಅದು ಅವ್ರು ನೋಡ್ತಾರೆ ಅನ್ನೋದೇ ಖುಷಿ ನಿಮ್ಗೆ. ಸಾಕು. ಎಲ್ಲೆಲ್ಲಿಂದ ಈಗ ಲಾಸ್ಟ್ ಟೈಮ್ ಮೊನ್ನೆ ಇದ್ರಲ್ಲೂ ಅಷ್ಟೇ ಮೇಡಮ್, 22ಕ್ಕೆ ಇದಾಯ್ತಲ್ಲ ನಮ್ದು ಕೃಷಿ ಮೇಳ. ಅಲ್ಲ ಮೇಡಮ್, ಇದು ನಮ್ ಮೆರವಣಿಗೆ ಆಯ್ತಲ್ಲ, ಎಲ್ಲೆಲ್ಲಿಂದನೋ ಬಂದಿದ್ರೆ. ಬರೀ ಏನು ನಮ್ ಮೆರವಣಿಗೆ ನೋಡ್ಕೊಂಡು ನಮ್ ಎತ್ ನೋಡ್ಕೊಂಡು ಹೋಗೋದಕ್ಕೆ ಇನ್ನೇನ್ ಬೇಕು ಮೇಡಮ್? ಅದನ್ನೆಲ್ಲೋ ಶೋಕಿ ಮಾಡ್ಕೊಂಡಿದ್ರೆ ಆ ಪ್ರೀತಿ ಇದು ಎಲ್ಲ ಸಂಪಾದನೆ ಮಾಡಕ್ ಯಾವ ಸ್ಟಾರ್ ಹೀರೋಗೂ ಕಮ್ಮಿ ಇಲ್ಲ. ಹೌದು. ಓಕೆ, ಈಗ ಯಾರಿಗೋ ಈಗ 6-7 ವರ್ಷ ಅಂತ ಅಂದ್ರೆ ಯಾರೋ ತಗೊಳಕ್ ರೆಡಿ ಇರ್ತಾರೆ, ನಿಮ್ಮಂಗೆ ಕ್ರೇಜ್ ಕೊಡ್ತೀರಾ? ಕೊಡ್ತೀರಿ ಮೇಡಮ್. ಎತ್ತು ಎಲ್ಲಾರ ಮನೆಯಲ್ಲೂ ಬೆಳಿಬೇಕು, ಕೊಡ್ಬಾರ್ದು ಅಂತ ಇವೆರಡು ಇರೋದು. ಹಂಗೂ ಬಂದ್ ಕೇಳಿದ್ರೆ ನಾವು ಕೊಡ್ತೀವಿ. ಎಷ್ಟು ಲಕ್ಷ? ಇವ್ 12.5 ಲಕ್ಷ. ಹಸುಗಳಿಗೆ ಕಾಸ್ಟ್ಲಿ ಅಂತ ನೋಡ್ತೀವಿ, ಹಳ್ಳಿಕಾರು 12.5 ಲಕ್ಷ ಅಂತೆ. ಬೇರೆ ಬೇರೆದೆಲ್ಲ ಕಡಿಮೆ ಇದೆಯಾ ಏನೋ? ಅದು ಜಾಸ್ತಿ ಇದೆಯಾ? ಇಲ್ಲ, ಕಡಿಮೆ ಇದೆ ಮೇಡಮ್. ಎಲ್ಲವೂ ಆತರ. ನಮ್ ಘಾಟಿಯಲ್ಲಿ ಇವೇ ಟಾಪ್. ಈಗ ಪೂರ್ತಿ ಘಾಟಿಯಲ್ಲಿ ಇವೇ ಟಾಪ್. ಓಕೆ, ಈಗ ನೀವೇ ನೋಡ್ಬೋದು, ನಿಮ್ಗಿಂತ ಒಂದ್ 6.5-7 ಅಡಿ ಬರುತ್ತೆ ಎತ್ತು. ಹುಟ್ಟಿರೋ ಎತ್ತೆಲ್ಲ ಇಷ್ಟು ಉದ್ದಪ್ಪನ ಬೆಳೆ ಮೇಡಮ್. ಯಾವ ಬೆಳೆಯಲ್ಲ, ಯಾವ ಇದೆರಡು ಒಂದೇ ಹಸುದ? ಇಲ್ಲ, ಬೇರೆ ಇದು ಬೇರೆ. ಆದ್ರೆ ಎರಡು ದೊಡ್ಡದೇ ಇದೆಯಲ್ಲ, ಹಾಗಾಗಿ ಅದ್ ಆತರ ಕೂಟ ಮಾಡ್ತಾರ. ಓಕೆ, ಅದೆಲ್ಲೋ ಇರುತ್ತೆ, ಇದೆಲ್ಲೋ ಇರುತ್ತೆ. ಅಲ್ಲಲ್ಲಿ ಆ ಚಿಕ್ಕ ವಯಸ್ಸಲ್ಲಿ ಎಲ್ಲಾ ಬಂದಿರುತ್ತೆ ಕಡೆಯಲ್ಲಿ. ತಗೊಂಡೇ ಸಾಕಿರೋದು ಈ ತರ? ನಾವೇ ಕೂಟ ಮಾಡಿರೋ. ಇದು ಲಾಸ್ಟ್ ಟೈಮ್ 2 ವರ್ಷದಿಂದ ಇತ್ತು. ಇದು ಲಾಸ್ಟ್ ಟೈಮ್ ನಾವೇ ತಗೊಂಡ್ಬಂದ್ ಕೂಟ ಹಾಕಿ ನಾವು ನಿಲ್ಸಿರೋದು. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂತ ಹೇಳಿದ್ರೆ ಇಡೀ ಘಾಟಿಯಲ್ಲಿ ನಡೀತಾ ಇರುವಂತಹ ದನ ಜಾತ್ರೆಯಲ್ಲಿ ಇದೇ ದೊಡ್ಡದು. ಇನ್ನು ಉಳಿದಿದ್ದೆಲ್ಲ ನಾರ್ಮಲ್ ಹಳ್ಳಿಕಾರ್ಗಳು ಏನ್ ನೋಡ್ತೀವಿ ಎಲ್ಲಾ ಕಡೆ ಅದೇ ತರ ಇದೆ. ಕಾಸ್ಟ್ಲಿ. ಇಲ್ಲಿ ಬಂದ್ರೆ ಮಾರೋಕ್ಕೂ ರೆಡಿ ಇದಾರೆ, ಯಾರಾದ್ರೂ ತಗೊಳ್ಬೇಕು ಅಂತ ಇದ್ರೆ. ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಒಂದೊಂದು ಹಳ್ಳಿ ಕಾರುಗಳು ಹೆಂಗೆ ಫುಲ್ ದಷ್ಟಪುಷ್ಟವಾಗೇ ಇದೆ ಎಲ್ಲವುದು. ಕೋಡ್ಗಳಂತೂ ಅಂದ್ರೆ ಕೊಂಬುಗಳಂತೂ ಫುಲ್ ಶಾರ್ಪ್ ಮಾಡಿದ್ದಾರೆ. ತುದಿಯಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡಿದ್ದಾರೆ, ಯಾರಿಗಾರು ಏನಾದ್ರು ಎಫೆಕ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಫುಲ್ ಶಾಮಿಯಾನ ಎಲ್ಲ ಹಾಕಿ ನೆರಳು ಕೊಟ್ಟು ಇವನ್ನ ತಂದಿಟ್ಟಿರೋದು. ನೋಡಿ, ಇಲ್ಲಿ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಯಾರೇ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಇದು ಕೌಡಿಗೇನೋ ಆಗಿದೆ ಅನ್ಸುತ್ತೆ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್. ಹಂಗಾಗಿ ಅದಕ್ಕೆ ಎಲ್ಲ ಇವರೇನೋ ಕಟ್ಟಿ ಏನೋ ಮಾಡಿದ್ದಾರೆ, ಪ್ಲಾಸ್ಟರ್ ಎಲ್ಲ ಹಾಕ್ದಂಗೆ ಏನೇನೋ ಮಾಡ್ತಾರಲ್ಲ. ಮಧ್ಯದಲ್ಲಿ ಎಲ್ಲೋ 1-2 ಟಗರುಗಳು, ಕುರಿಗಳು ಕಾಣಿಸ್ತಾ ಇದೆ. ಅದ್ ಬಿಟ್ರೆ ಇದು ಕಂಪ್ಲೀಟ್ ಆಗಿ ದನದ ಜಾತ್ರೆ.
ನೆಕ್ಸ್ಟ್ ಬಂದ್ವಿ. ನೆಕ್ಸ್ಟ್ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಖಾಲಿ ಎಲ್ಲೂ ಬಿಟ್ಟಿಲ್ಲ. ಶಾಮಿಯಾನ ಎಲ್ಲ ಹಾಕಿ ನೆರಳು ನೀಟಾಗಿ ಮೇಂಟೈನ್ ಮಾಡಿ ಅದಕ್ಕೆ ಫುಡ್ ಏನೇನು ಬೇಕು ಅದನ್ನೆಲ್ಲ ತಂದಿಟ್ಕೊಂಡು ಎಲ್ಲ ಮಾಡ್ತಿರೋದು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅಂದರೆ ಇಲ್ಲಿಗೆ ತಂದಿರೋಂತಹ ಎತ್ತುಗಳೆಲ್ಲ. ಹಾಗಾಗಿ ಎಲ್ಲ ಅವ್ರು ಹಾಕಿ ಟೆಂಟ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ತೆಗೆದು ಹಾಕ್ತಿದ್ದಾರೆ. ನೋಡಿ ಇಲ್ಲಿ ಪ್ರತಿಯೊಂದು ಕಡೆ ಆಲ್ಮೋಸ್ಟ್ ಎಲ್ಲವೂ ಸೇಲ್ ಆಗಿ ಹೋಗಿರೋವಂಥದ್ದು. ಎಲ್ಲೋ ಒಂದು 2-3 ಉಳ್ಕೊಂಡಿದೆ. ಮತ್ತೆ ಪ್ರದರ್ಶನಕ್ಕೆ ಮಾತ್ರ ಅಂತ ಏನು ತಗೊಬಂದಿರ್ತಾರೆ, ಶೋಕೇಸ್ ಮಾಡೋದಕ್ಕೆ ಮಾತ್ರ ಅಂತ, ಅವು ಮಾತ್ರ ಉಳ್ಕೊಂಡಿರೋದು. ಇನ್ನು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿಬಿಟ್ಟಿದೆ. ದನದ ಜಾತ್ರೆ ಅಂತ ಹೇಳಿದ್ಮೇಲೆ ದನಕ್ಕೆ ಯೂಸ್ ಆಗುವಂಥ ಒಂದಷ್ಟು ಮೆಟೀರಿಯಲ್ಸ್ ಬೇಕಲ್ವಾ. ಹಗ್ಗ ಕಾಮನ್ ಆಗಿ ದನಗಳಿಗೆ ಬೇಕೇ ಬೇಕು. ಅದರಲ್ಲೂ ಗಟ್ಟಿ ಹಗ್ಗಗಳು ನೋಡಿ ಇಲ್ಲಿ ಮೂಗ್ದಾರಕ್ಕೆ ಯೂಸ್ ಮಾಡೋವಂಥದ್ದು, ಮತ್ತೆ ನಾರ್ಮಲ್ ಹಾಗೆ ಕಟ್ಟಾಕೋದಕ್ಕೆ ಅಂತ ಹೇಳಿ ದೊಡ್ಡ ಹಗ್ಗಗಳು. ಇವೆಲ್ಲ ಹಳ್ಳಿ ಕಾರುಗಳು, ಅವು ಇವು ದೊಡ್ಡ ಎತ್ತುಗಳೇ ಆಗಿರೋದ್ರಿಂದ ದೊಡ್ಡ ಹಗ್ಗಗಳು ಬೇಕು. ಹಂಗಾಗಿ ಎಲ್ಲ ತಂದಿಟ್ಕೊಂಡಿದ್ದಾರೆ. ಮತ್ತೆ ಚಾಟಿ ಕೋಲು ಎಲ್ಲ ಇದೆ. ಇಲ್ಲಿ ಯಾವುದೋ ಚಿಕ್ಕ ಎತ್ತುಗಳೆಲ್ಲ ಕಾಣಿಸ್ತಾ ಇದೆ. ತಾತ ನಿಮ್ದಾ? ಯಾವ್ರು ನಿಮ್ದು? ಯಾವ್ದು? ಓಕೆ. ಇವೆಲ್ಲ ಯಾವ್ದು? ಯಾವ ಎತ್ತುಗಳಿವೆಲ್ಲ? ಇವೆಲ್ಲ ನಾಟಿ ಕ್ರಾಸ್. ನಾಟಿ ಕ್ರಾಸ? ಹಳ್ಳಿಕಾರ? ಇವನು ಹಳ್ಳಿಕಾರೇನಾ? ಯಾವ ಹಿಂದೆ ಇರೋದು? ಇದೆಲ್ಲ ನಾಟಿನಾ? ಊರಲ್ಲಿ ರೆಗ್ಯುಲರ್ ಆಗಿ ಇರ್ತಾವಲ್ಲ ಅವು. ಇವೆಲ್ಲ ವ್ಯಾಪಾರಕ್ಕ ಏನು? ನಾವ ಆರಂಭ ಮಾಡ್ತೀವಿ ಊರಲ್ಲಿ. ಆರಂಭ ಮಾಡ್ತೀರಿ? ನೋಡಿ ಇವರೆಲ್ಲ ಅಲ್ಲೆಲ್ಲ ಶೋಕೇಸ್ ಮಾಡೋದಕ್ಕೆ ಸುಮ್ನೆ ಪ್ರದರ್ಶನಕ್ಕೆ ಇಡೋದ್ ನೋಡಿದ್ವಲ್ಲ, ಇವೆಲ್ಲ ಚಿಕ್ಕದಾಗಿ ಕಾಣಿಸ್ತವೆ. ಆರಂಭ ಮಾಡಕ್ಕೆ ಆದ್ರೆ ಕೃಷಿಗ್ ಬಳಸ್ತಾರೆ ಎಲ್ಲ. ಓಲಾ ಉಳಕ್ಕೆ ಎಲ್ಲದಕ್ಕೂ ಬಳಸೋದು. ಇದ್ರಲ್ಲಿ ಚಿಕ್ಕದಲ್ವಾ ಉಳ್ತವ? ಇವಾಗ ನೋಡ್ರಿ ಇವೆಲ್ಲ ಅಷ್ಟು ನಾವು ಪಾಠ ಕಲಿಸ್ತೀವಿ. ಅದಕ್ಕೆ ಪಾಠ ಕಲಿಸ್ತೀವಿ. ಪಾಠ ಕಲಿಸ್ಬಿಟ್ಟು ಉಳಾಕ ಆಮೇಲೆ ಕುಂಟಿಗಳು ಸಾಲು ಹೊಡೆಯೋದು ತೋಟದಾಗ ಉಳಾಕ ನಾವು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದ್ತಾವೆ. ಎಷ್ಟು ಜೋಡಿಗೆ? ಇವು ಜೋಡಿ 55,000 ಆಗವೆ. 55,000 ಅಷ್ಟೇ ಆಗ್ಯಾವೆ. ಇನ್ನ ಚಿಕ್ಕವು. ಎಷ್ಟು ವರ್ಷ ಇವಕ್ಕೆ? ಇವೆಲ್ಲ 1 ವರ್ಷ ಆಗವೆ. 1 ವರ್ಷ ಆಗವೆ. 1 ವರ್ಷ ಅಷ್ಟೇ. ನೀವು ಎಲ್ಲ ಬರೀ ಸಾಕ್ಬಿಟ್ಟು ಮಾರದ? ನಾನ್ ಸಾಕಿ ದುಡಿಮೆ ಮಾಡ್ಕೊಂತೀನಿ, ಆಮೇಲೆ ಮಾರ್ತೀರಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಹಿಂಗೆ ದನದ ಜಾತ್ರೆಗೆ? ನಾವು 7-8 ವರ್ಷದಿಂದ ಬರ್ತೀನಿ. ನಾನು ಬರ್ತೀನಿ ದನಗಳು ಹೊಡ್ಕೊಂಡು. ದನಗಳು ಹೊಡ್ಕೊಂಡು ಎಲ್ಲ ನಿಮ್ಮವೇನಾ? ಎಲ್ಲ ಯಜಮಾರು ಎಲ್ಲರೂ ಒಟ್ಟೊಟ್ಟಿಗೆ ತಂದು ಹಾಕೊಂಡಿದೀರಿ. ವ್ಯಾಪಾರ ಆದ್ವಾ ಯಾವ್ದಾದ್ರು? ಕೆಲವೆಲ್ಲ ವ್ಯಾಪಾರ ಆದ್ವು, ಕೆಲವೆಲ್ಲ ಆಗಿಲ್ಲ. ಕೆಲವೆಲ್ಲ ಆಗಿಲ್ಲ. ನಿಮ್ಮವ್ ಯಾವ ವ್ಯಾಪಾರ ಆಗಿಲ್ಲ ಇನ್ನು? ನಮ್ಮ ಇನ್ನ ನೋಡ್ರಿ ಇವು ಎಲ್ಲ ಯಾವ ಆಗಿಲ್ಲ. ನಾಳೆನೆ ಲಾಸ್ಟ್ ಅಲ್ವಾ? ಇನ್ ಯಾವಾಗ ವ್ಯಾಪಾರ ಆಗೋದು? ಸಾಯಂಕಾಲ ನೋಡ್ತೀವಿ. ಸಾಯಂಕಾಲ ಇದ್ಬಿಟ್ಟು ಹೊರಟು ಬಿಡ್ತೀವಿ. ಊರ್ ಕಡೆ ಹೊಡ್ಕೊಂಡು ಹೋಗ್ತೀವಿ. ಹೊಡ್ಕೊಂಡು ಹೋಗಿ ಮೇಸ್ಕೊಂತೀವಿ. ಯಾರ ನಮ್ಮ ಮನೆ ತಗ ಬರ್ತಾರಲ್ಲ ಅವಾಗ ನೋಡೋಣ, ಇಲ್ದಿದ್ರೆ ಮೇಸ್ಕೊಂಡು ಆರಂಭ ಮಾಡ್ಕೊಂಡಿವಿ. ಓಕೆ, ಥ್ಯಾಂಕ್ ಯು ಅಂಕಲ್. ನೋಡಿ ಇಲ್ಲಿ ಇವೆಲ್ಲ ಹಳ್ಳಿಕಾರ ಅನ್ಸುತ್ತೆ. ಇದು ಯಾವ್ದಣ್ಣ ಹಳ್ಳಿಕಾರ? ಎಲ್ಲ ಯಾಕೆ ಹಳ್ಳಿಕಾರೇ ಸಾಕ್ತೀರಾ? ಕೆಲ್ಸ ಚೆನ್ನಾಗ್ ಮಾಡ್ತಾ ಹಳ್ಳಿಕಾರು? ಇಲ್ಲ ಬರೀ ಶೋಗ್ ಅಷ್ಟೇನಾ? ಕೆಲ್ಸ ಮಾಡವಾ? ಅಲ್ಲೆಲ್ಲ ನೋಡಿದ್ವಲ್ಲ ಈಗ ಬರೀ ಶೋಗೆ. ಕೆಲ್ಸ ಮಾಡ್ತವೆ. ಇವೆಲ್ಲ ಮಾರಕ್ಕೆ ತಂದಿರದ? ನಿಮ್ಮ ಯಾವ್ದಾದ್ರು ಮಾರದ್ರ ಹೆಂಗೆ? 9 ಜೊತೆ ಕೊಟ್ಟಿದ್ದೀರಿ. ಎಷ್ಟೆಷ್ಟು? ಜಾಸ್ತಿ ರೇಟ್ ಅಂತ ಅಂದ್ರೆ 2 ಲಕ್ಷನ? 5.5 ಲಕ್ಷ. ನೋಡಿ ಇಲ್ಲಿ ಏನೇನ್ ಕೇಳ್ತೀರಾ. ನಿಮ್ಮ ಹೆಸರೇನು? ಯಾವ ಊರು? ರಾಜನ್ ಕುಂಟೆ ಅಂತ ಬಂದಿದ್ದೀರಾ? ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ತಗೊಬಂದ್ ಮಾರೋದೇ ಕೆಲ್ಸನಾ? ಜಾತ್ರೆ ಅಂದ್ಮೇಲೆ ಸ್ವೀಟು ಖಾರ ಎಲ್ಲ ಇರ್ಬೇಕಲ್ಲ. ನೋಡಿ ಮಾರ್ತಾ ಇದಾರೆ. ಬಂದವರಿಗೆ ನಿರಾಸೆ ಆಗ್ಬಾರ್ದು. ಬೇಕು ಅಂದಿದ್ರು ಅವ್ರು ಕಬ್ಬಿನ ಹಾಲು ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲ ಮನೆಗೆ ಬಂದು ಬೇಕಾರೆ ಮನೆಗೆ ಬಂದು ಅಂತೀನಿ, ಜಾತ್ರೆಗೆ ಬಂದು ಮನೆಗೆ ಪುರಿ ಖಾರ ಸ್ವೀಟು ಎಲ್ಲ ತಗೊಂಡು ಹೋಗ್ಬೋದು. ಅಲ್ಲಿ ದೂರದಲ್ಲಿ ಬೇರೆ ಎತ್ತುಗಳನ್ನೆಲ್ಲ ಅಲ್ಲಿ ಕಟ್ಕೊಂಡಿದ್ದಾರೆ. ಇದೆಲ್ಲ ಕಂಪ್ಲೀಟ್ ದನದ ಜಾತ್ರೆ ಅಂದ್ರೆ ಎತ್ತಿನ ಜಾತ್ರೆನೇ ಅಲ್ವಾ? ಹಸುಗಳನ್ನ ಮಾರಾಟ ಮಾಡಲ್ಲ ಜಾಸ್ತಿ, ಎಲ್ಲ ಎತ್ತುಗಳೇ. ಅವ್ರೇನು ವ್ಯಾಪಾರ ಮಾಡಕ್ ತಂದವರು ಅಥವಾ? ಫುಲ್ ಇರುತ್ತಮ್ಮ. ಓ, ಅಷ್ಟು ದೂರ ತನಕ ಇಲ್ಲ. 20ನೇ ತಾರೀಕು ಬಂತು ಅಂತಂದ್ರೆ ಇಲ್ಲೆಲ್ಲ ಫುಲ್ ಇರ್ತದೆ. ಇವತ್ತು ನಾಳೆ ಲಾಸ್ಟ್ ಅಲ್ವಾ, ಹಂಗಾಗಿ ಎಲ್ಲ ಅರ್ಧಕ್ಕರ್ಧ ಜನದೆಲ್ಲ ವ್ಯಾಪಾರ ಆಗೋಗ್ಬಿಟ್ಟಿದೆ. ಈಗ ಅದೇ ಈಗ ಹಿಂದೆಯವ್ರನ್ನ ಕೇಳಿದ್ವಲ್ಲ, 9 ಜೊತೆ ಮಾರ್ಬಿಟ್ಟಿದಾರೆ ಆಲ್ರೆಡಿ ಅಂತ. ನೋಡಿ ಇಲ್ಲಿ ಜಾನುವಾರುಗಳ ಜಾತ್ರಾ ಮಹೋತ್ಸವ ಒಂದ್ ಬೋರ್ಡ್ ಬೇರೆ ಹಾಕೊಂಡವ್ರೆ. ಆಲ್ಮೋಸ್ಟ್ ಯಾರೆಲ್ಲ ಇಲ್ಲಿ ತಂದ ದನದ ಜಾತ್ರೆಯಲ್ಲಿ ಎತ್ತುಗಳನ್ನ ಎಲ್ಲ ತೋರಿಸ್ತಾ ಇದ್ದಾರೆ 90% ಎಲ್ಲ ಹಳ್ಳಿಕಾರೆ. ಈ ಕಡೆ ಏನು ಹಳ್ಳಿಕಾರೆ ಜಾಸ್ತಿ ಅವರು ಸಾಕದ ಅಂತ ಗೊತ್ತಿಲ್ಲ. ನಾಟಿ ತುಂಬಾನೇ ಕಡಿಮೆ.
ಮಧ್ಯದಲ್ಲಿ ಒಂದೆರಡು ಕುರಿಗಳನ್ನ ಅವ್ರೇನೋ ಸುಮ್ನೆ ತಂದಿದ್ದಾರೆ ಶೋಗ. ನೋಡಿ ಇದಕ್ಕೆ ಯಾವ್ದು ನೋಡಿದ್ರು ಬರೀ ಇದೆ ದನಗಳ ಜಾತ್ರೆ ಅಂತ ಹೆಸರಿಗಿದೆ. ಆದ್ರೆ ಇಲ್ಲಿ ಶೋಕೇಸ್ ಮಾಡ್ತಾ ಇರೋದು ಹಳ್ಳಿಕಾರ್ ಎತ್ತುಗಳು. ಎಲ್ಲ ಕಡೆನೂ ಬರೀ ಇದೆ ಹಳ್ಳಿಕಾರೇ ಕಾಣಿಸ್ತಾ ಇದೆ. ಆ ಕಡೆ ನೋಡಿ, ಆ ಕಡೆನೂ ಅಷ್ಟೇ ಸುಮಾರು ಎಲ್ಲ ಕಡೆ ಖಾಲಿ ಆಗಿದೆ. ಎಲ್ಲೋ ಒಂದೆರಡಷ್ಟೇ ಉಳ್ಕೊಂಡಿದೆ. ಎಲ್ಲೋ ಒಂದಷ್ಟು ಮಾತ್ರ ನಾಟಿ ಎತ್ತುಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೆಲವೊಂದು ಕ್ರಾಸ್ ಬ್ರೀಡ್ಗಳು ಬಿಟ್ರೆ, ಅಯ್ಯೋ ಅಲ್ಲೊಂದಷ್ಟು ಇದೆಯಲ್ಲ ರಾಶಿ. ಅದು ಸಿಂಗಲ್ ಬೇರೆ ಇದೆ. ಜೋಡಿ ಕೆಲವೊಂದು ಸಿಗ್ತಾ ಇದೆ, ಸಿಂಗಲ್ಲು ಸಿಗುತ್ತೆ. ಯಾವ್ದು ಬೇಕಾದ್ ತಗೋಬಹುದು. ಸುಮಾರಿದೆ ಇನ್ನು. ನೋಡಿ ಇಲ್ಲಿ ಹಸುಗ್ ಬೇಕಾಗಿರೋಂಥದ್ದು ಇದೆಲ್ಲ ನಮ್ ಕಡೆ ಮುಖವಾಡ ಅಂತ ಅಂತಾರೆ. ಏನಂತಾರೆ ಗೊತ್ತಿಲ್ಲ, ನಿಮ್ ಕಡೆ ಏನಂತಾರೆ? ಮುಖವಾಡನೇನಾ? ಹಸುಗಳು ಹೊರಗಡೆ ಎಲ್ಲ ಮೇಯ್ಬಾರ್ದು, ಇದ್ ಮಾಡ್ಬಾರ್ದು, ಕೆಲಸ ಮಾಡ್ಬೇಕಾದ್ರೆ ಅಂತ ಹೇಳಿ ಹಾಕ್ತಿದ್ರು ಚಿಕ್ಕದ್ರಲ್ಲ. ಅದಾದ್ಮೇಲೆಲ್ಲ ನೋಡೇ ಇಲ್ಲ. ಆಮೇಲೆ ಅದೇ ಅಂದ್ರೆ ನಾನ್ ನೋಡಿಲ್ಲ ಅಂತ ಹೇಳ್ತಿರೋದು. ಅಯ್ಯೋ, ಇನ್ನು ಉಳಿದಿದ್ದೆಲ್ಲ ಇಲ್ಲಿ ಬೇರೆ ಬೇರೆ ಏನೇನೋ ಇದೆ. ಮೂಗ್ದಾರಗಳು ಅದು ಇದಂತೆಲ್ಲ ಮೂಗ್ದಾರಗಳು ಮತ್ತೆ ಸೈಡ್ ಹಂಗೆ ಹಾಕ್ತಾರೆ, ಏನೇನೋ ಹಾಕ್ತಾರೆ. ಇಲ್ಲಿ ಹಗ್ಗಗಳೆಲ್ಲ ಇದೆ ನೋಡಿ, ಕೆಲವೊಂದು ಚಾಟಿಗಳಿದೆ. ಆಮೇಲೆ ಅಲಂಕಾರ ಮಾಡೋದಕ್ಕೆ ಏನೇನೋ ರಿಂಗ್ಸ್ ಅದು ಇದೆಲ್ಲ ಇದೆ. ನೋಡೋಣ, ಗಂಟೆಗಳೆಲ್ಲ ಇದೆ. ಅಣ್ಣ ಇದೇನು? 60 ರೂಪಾಯಿ ಒಂದು ಕಾಲ್ಗೆ ಹಾಕೋದು ಕಡ್ಗ. ಕಾಲ್ಗೆ ಹಾಕದ ಕಡ್ಗ? ನೀವ್ ಎಲ್ಲಿಯವರು? ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದೀರಾ? ಇದೆಲ್ಲ ಗಂಟೆಗಳೆಲ್ಲ 600 ರೂಪಾಯಿ ಬಿಡುತ್ತೆ ಅದು. 2 ಗಂಟೆಗ? 2 ಗಂಟೆಗೆ 600 ರೂಪಾಯಿ ಅಂತೆ ನೋಡಿ. ಏನ್ರದಿದು? ₹1200 2 ಗಂಟೆಗೆ. ಇದೆಲ್ಲ 1000. ನೋಡಿ, ಹಸುಗಳಿಗೆ ಎತ್ತುಗಳಿಗೆ ಮಾತ್ರ ರೇಟ್ ಇಲ್ಲ. ಇದಕ್ಕೂ ಹಸುಗೆಲ್ಲ ಏನದು ಕಟ್ತೀವಲ್ವಾ, ಅದಕ್ಕೂ ಜಾಸ್ತಿ ರೇಟ್ ಇದೆ. ಗಂಟೆಗಳೆಲ್ಲ ಗಂಟೆ ನಿಮ್ಗೆ 50 ರೂಪಾಯಿಂದ ಸ್ಟಾರ್ಟ್. 50, 60, 80, 100, 150, 250 ಈ ತರ ಎಲ್ಲ ಇದೆ. ಇದೆಲ್ಲ ಚಿಕ್ಕ ಹಸುಗಳಿಗೆ ಕಟ್ಟಕ? ಚಿಕ್ಕ ಕರುಗಳಿಗೆ, ಮೇಕೆಗಳು ಕೊಟ್ಟದು. ಗೆಜ್ಜೆ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಏನಕ್ಕೆ? ಡ್ಯಾನ್ಸ್ ಗೆಜ್ಜೆಗಳೆಲ್ಲ ಕಾಲು ಕಟ್ತಾರಮ್ಮ ಹಸುಗೆ. ಹಸು ಕಾಲು ಕಟ್ಟದು. ಇದೆಲ್ಲ ಏನು? ಅದು ಹಗ್ಗಗಳಿಗೆ ಹಾಕೋದಕ್ಕೆ, ಹ್ಯಾಂಡ್ ಹಗ್ಗಕ್ಕೆ ಹಾಕೋದಕ್ಕೆ. ಓಕೆ. ಶಂಕು ಎಲ್ಲ ಕಟ್ಟಿಸ್ಕೊಂತಾರ ಹಸುಗೆ? ದೃಷ್ಟಿ ಕಟ್ತಾರೆ ಹಸುಗಳಿಗೆ. ಅದೇನದು? ಅದು ಕೊಳ್ಪಣ್ಣಿ ಅಂತೇಳಿ ನೊಗ ಹೊಲ ಉಳ್ಬೇಕಾದ್ರೆ ಕಟ್ತಾರೆ ಕತ್ತಿಗೆ. ಕತ್ತು ಕೊರಿದಂಗೆ. ಓಕೆ ಥ್ಯಾಂಕ್ ಯು. ನಿಮ್ ಹೆಸರೇನು? ನಮ್ಮ ಹೆಸರು ಮಧುಸೂದನ್ ಅಂತ. ಓಕೆ ಥ್ಯಾಂಕ್ ಯು. ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಾ? ವ್ಯಾಪಾರ ಆಗ್ತಿದೆ. ನಾಳೆ ಲಾಸ್ಟ್? ನಾಳೆ ಲಾಸ್ಟ್. ಇನ್ನು ಇರುತ್ತೆ. ನಾಳೆ ಕಮಿಟಿ ಇದೆ. ಮತ್ತೆ ಇನ್ನು ಜನ ತೇರ್ ಗಂಟೆ ಬರ್ತಾ ಇರ್ತಾರೆ. ಓಕೆ. ಎಷ್ಟು ವ್ಯಾಪಾರ ಮಾಡಿದ್ರಿ? ವ್ಯಾಪಾರ ಮಾಡ್ತೀವಿ ಒಂದು 50,000. ಒಂದ್ ವಾರಕ್ಕೆ ಈಗ ಬಂದೋದಾಗಿಂದ. ಥ್ಯಾಂಕ್ ಯು ಅಣ್ಣ. ಚಾಟಿ ತಗೊಂಡ್ ಟಪ್ ಅಂತ ಬಿಟ್ರೆ ಹೆಂಗೆ? ಹೇಳ್ದಂಗ್ ಕೇಳ್ತೆ ಅಲ್ವಾ? ಬಿಡ್ತೀನಿ ಸರ್. ಇಲ್ಲೆಲ್ಲ ನೋಡಿ, ಇಲ್ಲಿ ಫುಲ್ ತಿಂಡಿ ಬರೀ ಪುರಿ, ಖಾರ, ಸ್ವೀಟು ಇವೇ ಇದೆ. ಏನ್ ಕೊಡಿಸ್ತೀರಾ? ಸಿಂಗಲ್ ಹೋರಿನಾ ಇದು? ಅಯ್ಯೋ, ಗುದ್ದುತ್ತಾ ಹೆಂಗೆ? ನೀವೇ ಓನರಾ? ಗುದ್ದುತ್ತಾ? ಅಯ್ಯೋ, ಯಾಕೆ ಆಮೇಲೆ ಗುದ್ದಿದ್ರ ಮೇಲೆ? ಮುಂದೆ ಬಂದ್ಬಿಡ್ರಿ. ಮಾರಕ್ ತಂದಿರೋದ ಇಲ್ಲ ತೋರ್ಸಕ? ಶೋಕಿ ಮಾಡಕ್ಕೂ ಬಂದವ್ರಂತೆ, ಮಾರಕ್ಕೂ ಬಂದಿದಾರಂತೆ. ಯಾವ್ದಾದ್ರೂ ನಡೆಯುತ್ತೆ. ಎಷ್ಟ್ ತಂದಿದ್ರಿ? ಎಷ್ಟು? 13 ಜೊತೆ ಹಾಕಿದ್ರಿ. 13 ಜೊತೆ. ಓಕೆ. ಈಗ ಎಷ್ಟ್ ಮಾರಿದ್ರಿ? 6-7 ಜೊತೆ ಮಾರಿದ್ರಿ. 6-7 ಜೊತೆ ಮಾರಿದೆ. ಇಲ್ಲ ಇರೋದೆಲ್ಲ ನಿಮ್ದೇನಾ? ಹೆಸರು ನಿಮ್ದು? ನಟರಾಜು ಅಂತ. ಯಾವ ಊರು? ಮಾದೇವಪುರಿ. ಇದೇನಾ ಸಾಕಕ್ಕೆ ಅಂತಾನೆ ನೀವು ಅಭ್ಯಾಸನ ಅಥವಾ ಏನು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತೀರಾ? ಹಸುಗಳನ್ನ ಸಾಕೋದು, ಮಾರೋದು? ಹಸುನು ಸಾಕ್ತೀರಾ, ಬರೀ ಎತ್ತುಗಳ? ಇವಾಗ ತಂದಿರೋದೆಲ್ಲ ಬರೀ ಹೋರಿಗಳೇನಾ? ಎಷ್ಟಕ್ಕೆ ಹೋಗುತ್ತೆ ಹೋರಿಗಳೆಲ್ಲ? ಇದು 2 ಲಕ್ಷ ಹೇಳ್ತೀರಾ? ಇದ್ ನಾಟಿನ ಹಳ್ಳಿಕರ? ಹಳ್ಳಿಕರ. ಮತ್ತೆ ಯಾಕೆ ಅಷ್ಟು ಕಡಿಮೆ ಹೇಳ್ತೀರಾ? ಓಕೆ. ಯಾವ ದೊಡ್ಡದು? ಓಕೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ನೋಡಿದ್ವಿ 12.5 ಲಕ್ಷ, ಅದೇ ದೊಡ್ಡದು. ಇದು ಸೆಕೆಂಡಾ?
ಹೆಸರೇನಾರು ಇಟ್ಟಿದ್ದೀರಾ? ಹೆಸರೆಲ್ಲ ಏನು ಇಡಲ್ವಾ? ನಮ್ ಕಡೆ ಎಲ್ಲ ಹೆಸರು ಇಡ್ತಾರಣ್ಣ ನಾರ್ಮಲ್ ಆಗಿ. ಓಕೆ, ಇವೆಲ್ಲ ಶೋಕಿಗೆ ತಂದಿರೋದಾ ಅಥವಾ ಆರಂಭ ಮಾಡಿದಿರಿ, ಕೆಲಸ ಮಾಡಿದಿರಿ? ಇದ್ರಲ್ಲಿ ಕೆಲಸನೂ ಮಾಡ್ತೀರಾ? ಅವರು ಬನ್ನಿ ಹಿಡ್ಕೊಂಡು ಹಾ ಹಿಡ್ಕೊಳ್ಳಿ, ಏನು ಮಾಡಲ್ಲ. ನೋಡಿ, ಇವೆಲ್ಲ ಹಳ್ಳಿಕಾರ್ ಅಂತ ಅಂದ್ರೆ ಬರೀ ಶೋಕಿ ಅಂತ ಅಂತಾರಲ್ಲ, ಹಳ್ಳಿಕಾರಲ್ಲಿ ಕೆಲಸನೂ ಮಾಡಿಸ್ತಾರಂತೆ. ದೊಡ್ಡದಿದೆ ಫುಲ್ಲು, ಬಟ್ ಆದ್ರೂ ಕೃಷಿಗೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಎಷ್ಟು ವರ್ಷದ್ದು ಇದು ಒಂದ್ 8 ವರ್ಷ ಆಗಿದೆ. 8 ವರ್ಷ. ಈಗ ಮಾರಕ್ ತಂದಿದ್ದೀರಾ? ಮಾರಕ್ಕೂ ಬಂದಿದ್ದೀನಿ, ಶೋಕಿಗೂ ಬಂದಿದ್ದೀನಿ. ಈಗ ಯಾರು ಕೇಳಿದ್ರೆ ಎಷ್ಟು ಕೊಡ್ತೀರಾ? ಒಂದ್ 8:30 ಗಂಟೆ ಕೇಳಿದ್ರು ನಾನು ಕೊಟ್ಟಿಲ್ಲ. ನಿಮ್ದೇನ್ ರೇಟು? ನಾವು 10:10 ಆದ್ರೆ ಕೊಟ್ಟು 10:30 ಆದ್ರೆ ಕೊಡ್ತೀರಾ? ನೋಡಿ ತಗೋತೀರಾ? ನನ್ ಗಂಡನ ಇಲ್ಲೇ ಬಿಟ್ಟು ಹೋಗ್ತೀನಿ, ಕೊಡ್ತೀರಾ? ನೀವು ಇಟ್ಕೊಂಡು ಹೋಗ್ರಿ, ಅವ್ರು ಇಲ್ಲೇ ಇರ್ಲಿ. ಆಮೇಲೆ ಏನ್ ಮಾಡೋದು? ಅವ್ರಾದ್ರೆ ನಾನು ಹೇಳಿದಾರು ಕೇಳ್ತಾರೆ, ಇವ್ ಕೇಳ್ಬೇಕಲ್ಲ ನನ್ ಮಾತು. ಇಲ್ಲ, ಕೇಳ್ತಾವ ಅವನು. ಏನ್ ತಿನ್ನಿಸ್ತೀರಿ? ಮಾಮೂಲಿ ನೋಡು, ಹಣ್ಣುಲು ರಾಗುಲು ಅಷ್ಟೇ. ಆಮೇಲೆ ಬೂಸ ತಿಂಡಿ ಕೊಡ್ತೀನಿ. ಇಷ್ಟು ಸಾಫ್ಟ್ ಆಗಿರ್ತಾವಲ್ಲ, ಏನ್ ಮಾಡ್ತೀರಿ? ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಅದೇ ಮಾಮೂಲಿ ಇದ್ ಮಾಡ್ಕೊಂತೀರಿ. ಹಾಲಿಕ್ಕೆ ಈ ಟೈಮ್ ಜಾತ್ರೆ ಟೈಮ್ ಬಂದಾಗ ಹಾಲಿಗೆ ಕಾಣ್ತೀನಿ. ಏನಕ್ಕೆ ಹಾಲು ಕುಡಿಸೋದು ಹಸುಗಳಿಗೆನೆ? ಈ ತರ ಬಣ್ಣ ಬರ್ಲಿ ಅಂತ. ಬಣ್ಣ ಬರಕ್ಕೋಸ್ಕರ ಹಾಲು ಕುಡಿಸ್ತೀರಿ? ಬೇರೆ ಏನೇನ್ ತಿನ್ನಿಸ್ತೀರಿ? ಮಾಮೂಲಿ ಅದೇ ಅಷ್ಟೇ. ಬೆಣ್ಣೆ ತುಪ್ಪ ಅವೆಲ್ಲ ಏನಿಕ್ಕಲ್ಲ. ನಾವು ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು ಇದು ಹಾಕ್ತೀನಿ. ಓಕೆ, ಎಷ್ಟು ವರ್ಷದಿಂದ ನೀವು ಹಸು ಎಲ್ಲ ಸಾಕ್ತಿರೋದು? ತಾತನ ಕಾಲದಿಂದ ಸಾಕ್ತಾ ಇದ್ದೀವಿ. ತಾತನ ಕಾಲದಿಂದನೂ ಇದೇ ಕೆಲಸ. ಬೇರೆ ಏನ್ ಮಾಡ್ತೀರಿ? ಬೇರೆ ತೋಟ ಎಲ್ಲ ಐತೆ. ಕೃಷಿ ಮಾಡ್ತೀರಿ, ಹಂಗ ಅದಕ್ಕೆ ಇವನು ಬಳಸ್ಕೊಂತೀರಿ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಹಳ್ಳಿ ಕಾರ್, ತುಂಬಾ ದೊಡ್ಡ ಹಳ್ಳಿ ಕಾರ್ಗಳಿದೆ. ಇದ್ರ ಜೊತೆ ಫೋಟೋ ತಗೊಳಕ್ ಅದೆಷ್ಟು ಜನ ಕ್ರೇಜ್ ಅಂತ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರೆ. ಹಳ್ಳಿಯವರೇ ಆದ್ರೂ ಈ ತರ ರೆಗ್ಯುಲರ್ ಆಗಿ ನೋಡೋಕ್ ಸಿಗೋದಿಲ್ಲ. ಹಂಗಾಗಿ ಎಲ್ರಿಗೂ ಫೋಟೋಗಳು ತಗೋಬೇಕು ಅಂತೆಲ್ಲ ಆಸೆ. ಅದು ಚಂದ ಕಾಣಿಸ್ತಾವಲ್ಲ, ಹಂಗಾಗಿ ಅದ್ರ ಹತ್ರ ಹೋಗ್ಬೇಕು, ಫೋಟೋ ತೆಗ್ದಿಟ್ಕೋಬೇಕು ಅಂತ ಹೇಳಿ ತುಂಬಾ ಜನ ಫೋಟೋಸ್ ಎಲ್ಲ ತಗೋತಿದ್ದಾರೆ. ನೋಡಿ, ಇಲ್ಲಿ ನಾರ್ಮಲ್ ಹೋರಿಗಳು ಕಾಣಿಸ್ತಾ ಇರ್ಲಿಲ್ಲ, ಬರೀ ಹಳ್ಳಿ ಕಾರು ಅವು ಇವೇ ಕಾಣಿಸ್ತಾ ಇತ್ತು. ಇಲ್ಲೊಂದು ಸಿಂಧಿ ಇದೆ. ಸಿಂಧಿ ತಾನೆ ಇದು? ಸಿಂಧಿ ಅಲ್ವಾ ಇದು? ಹೆಚ್ ಎಫ್ ಹೋರಿ, ಅದೇ ನಾವು ಸಿಂಧಿ ಅಂತ ಹೇಳೋದು, HF ನೇ. ಏನ್ ರೇಟ್ ಇದು? 1,30,000. 1,30,000 ಅಂತೆ. ನೋಡಿ, ಭೀಮಾ ಇದ್ರ ಹೆಸರು. ನೋಡಿ, ನಾವೇ ನಿಂತಿರೋ ಜಾಗದಲ್ಲಿ ಇದ್ದಿದ್ದೆಲ್ಲ ಹೋರಿಗಳನ್ನೆಲ್ಲ ಮಾರ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದಷ್ಟು ಕೆಲವೊಂದು ಮಾತ್ರ ಇನ್ನು ಬಾಕಿ ಇದೆ. ಕೆಲವೊಂದು ಮಾರಲ್ಲ ಅನ್ನೋ ತರ ಡಿಸೈಡ್ ಆಗಿರೋಂಥದ್ದು, ಇನ್ನು ಕೆಲವೊಂದು ಇವ್ರು ಅನ್ಕೊಂಡಿರೋ ರೇಟಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲವೂ ಸೇಲ್ ಆಗ್ಬಿಟ್ಟಿದೆ. ವಿಜುವಲ್ ಅಲ್ಲಿ ನಾನು ತೋರಿಸ್ತಿರೋ ರೀತಿಯಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಇನ್ನು ಅಯ್ಯೋ, ಇಲ್ಲಿದೆ. ನೋಡಿದ್ರೆ ಭಯ ಆಗತ್ತೆ, ಹಂಗಿದಾವೆ ಎಲ್ಲ ಶಾರ್ಪ್ ಕೊಂಬುಗಳು, ಎಲ್ಲಿ ಗುದ್ಬಿಡ್ತಾವ ಅಂತ ಹೇಳಿ. ಸೊ ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನ ಒಂದು ದಿನ ಆಪ್ಷನ್ ಇದೆ, 26th. ಹಂಗಾಗಿ ಯಾರೆಲ್ಲ ಇನ್ನು ಬಂದ್ ಹೋಗಿಲ್ಲ, ದನದ ಜಾತ್ರೆನ ನೋಡಿಲ್ಲ ಅಂತ ಹೇಳಿದವರು ಬಂದ್ ಹೋಗ್ಬೋದು. ಬೆಂಗಳೂರಿನಿಂದ ತುಂಬಾ ಹತ್ರನೇ ಇದೆ. ಆರಾಮಾಗಿ ಬಂದು ಒಂದು ದಿನ ಯಾವ್ಯಾವ ತರ ಎಲ್ಲ ತಳಿಗಳಿರುತ್ತೆ, ಹೇಗ್ ಸಾಕ್ತಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ಬೋದು. ಮತ್ತೆ 5ನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇರುತ್ತೆ. ಸೊ ಅಲ್ಲಿವರೆಗೂ ಕೆಲವೊಂದು ಇರುತ್ತಂತೆ, ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಕೆಲವರು ಹೇಳ್ತಿದ್ದಾರೆ ಅಲ್ಲಿವರೆಗೂ ಮಾರಾಟ ಎಲ್ಲ ಇರುತ್ತೆ ಅಂತ ಹೇಳಿ. ಸೊ ಆದಷ್ಟು 26th ಅಂದ್ರೆ ನಾಳೆನೆ ಬಂದು ಹೋಗೋದಕ್ಕೆ ಟ್ರೈ ಮಾಡಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ದಾಗತ್ತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.